ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋ ನೀವು ನಾಳೆ ಗೊತ್ತಾಗಿರ್ತದೆ, ತಮ್ಮನೇಲಿ ಹುಡ್ಕೊಂಡು ಬಂದಿರ್ತಾರೆ ಯಾವುದ್ರ ಬಗ್ಗೆ ಅಂತಂದರೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ ಅಂತಂದು. ಓಕೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಆಲ್ಮೋಸ್ಟ್ ಇವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ನಿಮ್ಗೆ ಇರಬೇಕಾಗುತ್ತದೆ. ಯಾಕಂದರೆ ಅಡ್ಮಿಷನ್ ಟೈಮು ನಿಮಗೆ ಭಾಳ ಕೊಡಲ್ಲ. ಮೀನ್ಸ್ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ತದೋ ಅದಾದ ತಕ್ಷಣ ನಿಮಗೆ ಅಡ್ಮಿಷನ್ ಟೈಮ್ ಅಂದರೆ ಚಾಯ್ಸ್ ಝೋನ್ ಕೊಟ್ಟವ್ರಿಗೆ ನಿಮ್ಗೆ ಏನೆಲ್ಲ ಮಾಡಬೇಕು, ನೆಕ್ಸ್ಟು ಅಡ್ಮಿಷನ್ ಯಾವ ಡೇಟ್ ಒಳಗಡೆ ಹೋಗ್ಬೇಕಂದ್ರೆ ಒಂದು 3-4 ದಿನ ಟೈಮ್ ಕೊಟ್ಟಿರ್ತಾರೆ. ಓಕೆ, ಹಬ್ಬ ಬಂದರೆ 4-5 ದಿನ ಮ್ಯಾಕ್ಸಿಮಮ್. ಆ ದಿನದ ಒಳಗಡೆ ಅಡ್ಮಿಷನ್ ಆಗಬೇಕು, ಇಲ್ಲಾಂತಂದ್ರೆ ಅಡ್ಮಿಷನ್ ಅದು ಕ್ಯಾನ್ಸಲ್ ಆದಂಗೆ ಅನ್ಕೊಬಿಡಿ, ಮತ್ತು ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೂ ಬರೋದಿಲ್ಲ. ಸರಿ, ಅದಕ್ಕೆ ಡಾಕ್ಯುಮೆಂಟ್ಸ್ ಬಗ್ಗೆ ನಿನ್ನೆ ಹೇಳಿದಾಗ ಭಾಳಷ್ಟು ಕಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ ಬಗ್ಗೆ ನೋಡಿದೆ. ಸೊ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ವಿ. ಒಂದನೇದು ಒಂದೊಂದು ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ, ಒಂದೊಂದು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೂ ಕೂಡ ನೋಡಿ. ಓಕೆ, ಏನೆಲ್ಲ ಬೇಕಂತಂದರೆ ಕಾಲೇಜ್ ಅಪ್ಲಿಕೇಶನ್ ಫಾರ್ಮು ಇದು ಎಲ್ಲಿ ಸಿಗುತ್ತೆ ಬ್ರದರ್? ಅಪ್ಲಿಕೇಶನ್ ಫಾರ್ಮ್ ಅಂತ ಅನ್ಬೋದು. ನಿಮ್ಗೆ ಎಲ್ಲೂ ಕೂಡ ಸಿಗೋಲ್ಲ. ಮೀನ್ಸ್ ನೀವೆಲ್ಲ ಸೈಬರ್ಗೆ ಹೋಗಿ ಅಲ್ಲೆಲ್ಲ ಏನೂ ಸಿಗೋಲ್ಲ. ಈ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತಂದರೆ ಇದು ನಿಮ್ಮ ಹತ್ರ ನೀವು ಅಲ್ಲ, ನೀವು ತೊಗೊಂಡು ಹೋಗೋದಲ್ಲ. ಕಾಲೇಜು ಅಡ್ಮಿಷನ್ ಹೋಗಿರ್ತಾರಲ್ಲ ಅವರೇ ಕೊಡ್ತಾರೆ. ಕೆಲವೊಂದಿಷ್ಟು ಕಾಲೇಜ್ ಕೊಡದೇನೇ ಇರ್ಬೋದು. ನಿಮ್ಮ ಡಾಕ್ಯುಮೆಂಟ್ಸ್ ಅಷ್ಟೇ ಕೊಡ್ರಿ, ನಾವೇ ಅಟ್ಯಾಚ್ಮೆಂಟ್ ನಾವು ಮಾಡ್ಕೊತೀವಿ ಅಂತ ಅನ್ಬೋದು ಅವರು. ಓಕೆ, ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ನಿಮ್ಮದಲ್ಲ, ಅವ್ರು ಕಾಲೇಜವ್ರು ಕೊಡುವಂಥದ್ದು. ನೀವೇನು ತಲೆ ಕೆಡಿಸ್ಕೋಬೇಡಿ. ಓಕೆ, ನೆಕ್ಸ್ಟ್ ಎರಡನೇದು KA ಅಲಾಟ್ಮೆಂಟ್ ಆರ್ಡರ್. ನೋಡಿ, ಇದು ಅಲಾಟ್ಮೆಂಟ್ ಆರ್ಡರ್ ಅಂತಂದರೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಅಂತ ಕರಿತೀವಿ ಇದನ್ನು. ಇದು ಯಾವಾಗ ಬರುತ್ತಂತಂದರೆ ಯಾರೆಲ್ಲ ಈಗ ಚಾಯ್ಸ್ ಎಂಟ್ರಿ ಆದ ನಂತರ ಚಾಯ್ಸ್ ಒನ್ ಕೊಟ್ಟವರು ಚಾಲನ್ ಡೌನ್ ಮಾಡ್ಕೊತೀರ. ಅದಾದ ತಕ್ಷಣ ದುಡ್ಡು ಪೇ ಮಾಡ್ತಿರ್ರಿ, ಅಂದರೆ ಚಾಲನ್ ಪೇ ಮಾಡಿದ ತಕ್ಷಣ ನಿಮ್ಗೆ ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗುತ್ತೆ KAದಲ್ಲಿ. ಆ ಒಂದು ಅಲಾಟ್ಮೆಂಟ್ ಆರ್ಡರ್ ಬೇಕಾಗ್ತದೆ. ಅದು ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಅಂತ ಮುಂದೆ ಬರ್ದಾಗ ಹೇಳ್ತೀನಿ. ಈ ಸದ್ಯಕ್ಕೆ ಇನ್ನೂ ಬಿಟ್ಟಿಲ್ಲ. ಓಕೆ, ಅಲಾಟ್ಮೆಂಟ್ ಆರ್ಡರ್ ಆಯಿತಾ. ಅದಾದ ತಕ್ಷಣ ಚಾಲನ್ ಕಾಪಿ ಇದು ಎಲ್ಲಿ ಸಿಗುತ್ತೆ? ಸೇಮ್ ಅದು ಕೂಡ ಯಾರೆಲ್ಲ ಚಾಯ್ಸ್ ಒನ್ನ ಕೊಟ್ಟಿರ್ತಾರೋ ಅಡ್ಮಿಷನ್ ಆಗಬೇಕಂತ ಕೊಟ್ಟಿರ್ತೀರಿ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಚಾಯ್ಸ್ ಒನ್ ಕೊಟ್ಟವ್ರಿಗೆ ಇಂತಿಷ್ಟು ದುಡ್ಡು ಪೇ ಮಾಡೋದಿರ್ತದೆ. ಓಕೆ, ದುಡ್ಡು ಪೇ ಮಾಡಲಿಕ್ಕೆ ಚಾಲನ್ ಕಾಪಿ ಏನು ಮಾಡ್ಕೋಬೇಕು, ನೀವು ಡೌನ್ ಮಾಡ್ಕೋಬೇಕು. ಸೊ ಹಂಗಾಗಿ ಏನಿದೆ, ಚಾಲನ್ ಕಾಪಿನ ಅದು ಕೂಡ KAದಲ್ಲೇ ಬರ್ತದೆ. ಈಗ ಇನ್ನೂ ಕೂಡ ಸದ್ಯಕ್ಕೆ ಅದು ಕೂಡ ಬಂದಿಲ್ಲ. ಇವೆರಡು ಕೂಡ KAದಲ್ಲೇ ಬರ್ತದೆ, ಅದು ವೇಟ್ ಮಾಡಬೇಕು. ನೆಕ್ಸ್ಟ್ KA ಅಪ್ಲಿಕೇಶನ್ ನೋಡಿ, ಸಬ್ಮಿಟ್ ಕೊಟ್ಟಿರ್ತಾರೆ ನೀವು ಫೈನಲ್ ಆಗಿ. ಅಂತಂದ್ರೆ ಈಗಾಗಲೇ KCET ಎಕ್ಸಾಮ್ ಬರಲಿಕ್ಕಿಂತ ಮುಂಚೆನೇ ನೀವು KCET ಅಪ್ಲಿಕೇಶನ್ ಹಾಕಿರ್ತೀರ ಆಯಿತಾ. ಆ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಫಾರ್ಮು ಫೈನಲ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಅಪ್ಲಿಕೇಶನ್ ಫಾರ್ಮ್ ಬೇಕಾಗ್ತದೆ ಅಷ್ಟು. ಓಕೆ, 3-4 ಪೇಜ್ ಇರ್ಬೋದು ನಿಮ್ಮ ಹತ್ರ. ಅದು ಆ ಒಂದು KA ಅಪ್ಲಿಕೇಶನ್ ಅಂತೂ ಬೇಕು ನೀವು. ಓಕೆ, ಇನ್ನು KCET ಅಪ್ಲಿಕೇಶನ್ ಹಾಕಿದ್ರು ಬೇಕು, ನೀಟ್ ಅಪ್ಲಿಕೇಶನ್ ಹಾಕಿದ್ರೆ ಅದು ಕೂಡ ಬೇಕಾಗೇ ಆಗ್ತದೆ. ಓಕೆ, ಸೊ ಆ್ಯಂಡ್ KAದಲ್ಲಿ ರಿಜಿಸ್ಟ್ರೇಷನ್ ಆಗಿರಲೇಬೇಕು ನೀವು ಸ್ಟೂಡೆಂಟು. ಸೊ ಹಂಗಾಗಿ KA ಅಪ್ಲಿಕೇಶನ್ ಫಾರ್ಮ್ ಬೇಕಾಗ್ತದೆ. ಆ್ಯಂಡ್ ಅದಾದ ನಂತರ 5ನೇದು ನೋಡಿ SSLC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ 6th PUC ಮಾರ್ಕ್ಸ್ ಕಾರ್ಡ್. SSLC PUC ಮಾರ್ಕ್ಸ್ ಕಾರ್ಡ್ ಅವಂತ ನಿಮಗೆ ಗೊತ್ತಿದೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡೇ ಬಂದಿದ್ದಾವೆ, ಅದನ್ನು ತಗೋರಿ. ಆ್ಯಂಡ್ ಅದಾದ ನಂತರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಯಾಕೆಪ್ಪ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ನಿಮಗೆ ಗೊತ್ತಿದೆ, ಕೆಲವೊಂದಿಷ್ಟು ಹುಡುಗರು SIಗೆ ಕೊಡೋದಲ್ಲೂ ಕೂಡ ಎಲಿಜಿಬಲ್ ಆಗಿರ್ತಾರೆ, ಅಥವಾ ಇಷ್ಟೊಂದು ಕ್ಯಾಟಗರಿ ವೈಸ್ ಕೂಡ ನೀವು ಅಡ್ಮಿಷನ್ ಆಗಲಿಕ್ಕೆ ಎಲಿಜಿಬಲ್ ತೊಗೊಂಡಿರ್ತಾರೆ. ಮೀನ್ಸ್ ಕ್ಯಾಟಗರಿ ವೈಸು ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ. ಸೊ ಹಂಗಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ನೋಡಿ 371 ಅಥವಾ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂತಂದು ಅಪ್ಲಿಕೇಬಲ್ ಇದ್ದವ್ರಿಗೆ ಮಾತ್ರ. ಅಂತಂದರೆ ಎಲ್ಲರೂ ಕೂಡ ಇರೋಲ್ಲ, ಗಾಬರಿ ಆಗಬೇಡ್ರಿ, ಎಲ್ಲರೂ ಕೂಡ. ಯಾಕಂದರೆ ಇದು ಓನ್ಲಿ ಕರ್ನಾಟಕದಲ್ಲಿ 6 ಜಿಲ್ಲೆಗಳಿಗೆ ಮಾತ್ರ, 6 ಜಿಲ್ಲೆಗಳಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮಾತ್ರ ಇರ್ತದೆ HK ಸರ್ಟಿಫಿಕೇಟು. ನೋಡ್ತಾರೆ ಒಂದು ಅಂದರೆ ಸೀಟ್ ಕೂಡ HKದಲ್ಲಿ ಎಷ್ಟೊಂದು ರಿಸರ್ವ್ ಇರ್ತವೆ. ಸೊ ಹಂಗಾಗಿ ಅಂಥ ಸ್ಟೂಡೆಂಟಿಗೂ ಕೂಡ ಇರ್ತದೆ. ಯಾರೆಲ್ಲ ಎಸ್ ಅಂತ ಕೊಟ್ಟಿದ್ರು ಅಥವಾ ನಿಮ್ಗೆ ಈಗ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದಿದ್ದೆವು ಅವರೆಲ್ಲರೂ ಕೂಡ HK ಸರ್ಟಿಫಿಕೇಟ್ ಇಟ್ಕೋಬೇಕು. ಓಕೆ, ಅದಾದ ತಕ್ಷಣ ನೋಡಿ ನೆಕ್ಸ್ಟ್ ಬರೋದೇ ನಿಮಗೆ ರೂರಲ್ ಸರ್ಟಿಫಿಕೇಟು. ನಿಮಗೆ ಯಾರೆಲ್ಲ ಅಪ್ಲಿಕೇಬಲ್, ಓಕೆ ಇಲ್ಲಿ ಮುಂದ್ಗಡೆ ಕೊಟ್ಟಿದೆ ನೋಡಿ, ಈ ಅಪ್ಲಿಕೇಬಲ್ ಅಂತಂದರೆ ಇದ್ದವ್ರು ಮಾತ್ರ ಅಂತಂದು, ಇರದಿದ್ದವ್ರು ಟೆನ್ಷನ್ ಪಡಲಿಕ್ಕೆ ಹೋಗ್ಬೇಡಿ. ಓಕೆ, ರೂರಲ್ ಸರ್ಟಿಫಿಕೇಟ್ ಅಂತಂದರೆ ಈಗ ಯಾರೆಲ್ಲ ಗ್ರಾಮೀಣ ಮಾಧ್ಯಮತೆ ಏನು ಕರಿತೀವಿ ಕಲ್ತವ್ರು, ಅಂದರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾತ್ರ. ಈಗಾಗಲೇ ನೀವು ಕೂಡ ರೂರಲ್ ಸರ್ಟಿಫಿಕೇಟಲ್ಲಿ ಎಸ್ ಅಂತ ಬಂದಿರ್ತದೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರೂರಲ್ ಸರ್ಟಿಫಿಕೇಟ್ ಅಂತ. ಸೊ ಅಂಥ ಹುಡುಗರು ಇತ್ತಂದರೆ ಅವ್ರದ್ದು ಕೂಡ ತೊಗೋಬೇಕು. ನೆಕ್ಸ್ಟ್ ಆದ ತಕ್ಷಣ ಕನ್ನಡ ಮೀಡಿಯಮ್, ಓಕೆ ಕನ್ನಡ ಮಾಧ್ಯಮ ಯಾರೆಲ್ಲ ಸರ್ಟಿಫಿಕೇಟ್ ಇದೆಯೋ ಅವರು ಕೂಡ ಅದನ್ನೊಂದು ಇಟ್ಕೋರಿ. ಆ್ಯಂಡ್ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟು ನಿಮಗೆ ಎಲ್ಲನೂ ಕೂಡ ಬೇಕಾಗ್ತವೆ. ಆ್ಯಕ್ಚುಲಿ 1 to 10th ಅಂತೂ ಬೇಕೇ ಬೇಕು. ಆ್ಯಂಡ್ ಕೆಲವೊಂದಿಷ್ಟು ಕಾಲೇಜಲ್ಲಿ ನಿಮ್ಮ PUC ಓದಿರ್ತಕ್ಕಂಥ PUCದು ಕೂಡ ಕೇಳ್ತಾರೆ. ಸಾಧ್ಯ ಅಂತಂದರೆ ನಿಮ್ಮ ನಿಯರ್ ಇತ್ತಂದರೆ ಓಕೆ, ನಿಯರ್ ಇದ್ದರೆ ಮಾತ್ರ ತೊಗೋರಿ, ಇಲ್ಲಂತಂದರೆ ಬೇಡ. ಓಕೆ, ದೂರ ಇತ್ತಂದರೆ ಸದ್ಯಕ್ಕೆ ಬಿಟ್ಟಾಕಿರಿ, ನಡೀತದೆ. ಓಕೆ ಸರಿ, ಬಟ್ ಯಾವುದಕ್ಕೂ ನಿಮ್ಮ ನಿಯರ್ ಇತ್ತಂದರೆ 1 ಟೈಮ್ ಸ್ಟಡಿ ಸರ್ಟಿಫಿಕೇಟ್ 12th ಕೂಡ ಅಂದರೆ PUC ಕೂಡ ತೊಗೊಂಬಿಡಿ. ಆ್ಯಂಡ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತದ್ದು ಇದು ನೋಡಿ ಗಾಬರಿ ಆಗ್ಲಿಕ್ಕೆ ಹೋಗ್ಬಿಡಿ. ಎಲ್ಲರೂ ಕೂಡ ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲಾಂತಂದರೆ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಏನಲ್ಲ ಸದ್ಯಕ್ಕಂತರೂ. ಅಡ್ಮಿಷನ್ಗೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಅಲ್ಲ. ಬಟ್ ಕೆಲವೊಂದಿಷ್ಟು ಕೋರ್ಸ್ಗಳಲ್ಲಿ, ಕೆಲವೊಂದಿಷ್ಟು ಕೋರ್ಸ್ ಅನ್ನೋದು ಕೆಲವೊಂದಿಷ್ಟು ಕಾಲೇಜಲ್ಲಿ ಸ್ಪೆಸಿಫಿಕ್ ಆಗಿ ಡೊಮಿಸೈಲ್ ಸರ್ಟಿಫಿಕೇಟ್ ಕೇಳಿಬಿಡ್ತಾರೆ. ಅದು ಆ್ಯಕ್ಚುಲಿ ಏನು ಗೊತ್ತಾ, ಡೊಮಿಸೈಲ್ ಸರ್ಟಿಫಿಕೇಟು ಅಪ್ಲಿಕೇಶನ್ ಹಾಕಿ ಅದು ವಾಪಸ್ ಬರಲಿಕ್ಕೆ 1 ಮಂತ್ ಆದರೂ ಬೇಕೇ ಬೇಕು. ಓಕೆ, ಈಗ ಅದ್ರ ಬಗ್ಗೆ ಟೆನ್ಷನ್ ಪಡ್ಲಿಕ್ಕೆ ಹೋಗಬೇಡಿ. ಬಟ್ ನಿಮಗೆ ಒಂದೊಂದು ಕಾಲೇಜಲ್ಲಿ ಸದ್ಯಕ್ಕೆ ನಮ್ಗೆ ಅರ್ಜೆಂಟಿಗೆ ಯಾವುದಾದ್ರೂ ಒಂದು ಬೇಕಪ್ಪ ಅಂತ ಕೇಳಿದ್ರೆ
ನಾನು ಹೇಳೋ ಕೆಲಸ ಮಾಡಿರಿ ಇಷ್ಟೇ, ಅದು ಅಷ್ಟೇನು ಇಂಪಾರ್ಟೆನ್ಸ್ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ. ಅದು ಬೇಕೇ ಬೇಕಂತೇನಿಲ್ಲ. ನಿಮ್ಗೆ ಅರ್ಜೆಂಟಿಗೆ ಬೇಕಂತಂದರೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಜೆರಾಕ್ಸ್ ಸೆಂಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಡೊಮಿಸಿಲ್ ಫಾರ್ಮ್ ತೊಗೊಳಕ್ಕೆ ಹೇಳಿ. ಡೊಮಿಸಿಲ್ ಫಾರ್ಮ್ ಅಂತ ಸರ್ಟಿಫಿಕೇಟ್ ತೊಗೊಂಡು ನೀವೇ ಫಿಲಪ್ ಮಾಡ್ಕೊರಿ ಅದನ್ನು. ಓಕೆ, ನೀವೇ ಫಿಲಪ್ ಮಾಡ್ಕೊಂಡು ನಿಮ್ಮ ನಿಯರ್ ಯಾರಾದರೂ ಗ್ರಾಮ ಪಂಚಾಯತಿ ಯಾರೋ ಅಧ್ಯಕ್ಷರು ಅಥವಾ ಇರ್ತಾರೆ, ಓಕೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದೇ ಇರ್ತಾರೆ, ಅವ್ರ ಹತ್ರ ಸೈನ್ ಮಾಡಿಸ್ಕೊರಿ ಆಗ್ತದೆ. ಕೆಲವೊಂದಿಷ್ಟು ಹುಡುಗರು ಬೆಂಗಳೂರಲ್ಲಿ ಇರುವಂಥ ಹುಡುಗರು ಕೇಳ್ತಾರೆ, ನಮ್ಗೆ ಮತ್ತು ಇಲ್ಲಿ ಯಾರೂ ಇಲ್ಲ ಆ ಥರ ಅಂತ ಕೇಳ್ಬೋದು. ನೀವು ಅದೆಲ್ಲ ಬೇಡ, ಬಿಟ್ಟಾಕ್ಬಿಡಿ. ಓಕೆ, ಅಷ್ಟೇನು ಇಂಪಾರ್ಟೆನ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ಅದನ್ನ ನಡೀತದೆ ಇರ್ಲಿಕ್ಕಂದ್ರು. ಓಕೆ, ಆಮೇಲೆ ನೀವು ಅಡ್ಮಿಷನ್ ಆದಮೇಲೂ ಕೂಡ ಕೊಟ್ಟರೆ ನಡೀತದೆ ಅದನ್ನು. ಸರಿ, ಕೇಳಿದರೆ ಮಾತ್ರ. ನೆಕ್ಸ್ಟು ನಿಮ್ದು ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ಗೋಸ್ಕರ ಒಂದು ಆಧಾರ್ ಕಾರ್ಡ್ ಕೊಡಿರಿ. ನಿಮ್ದು ಯಾವ್ದಾದ್ರು ಒಟ್ಟು ಆಧಾರ್ ಕಾರ್ಡ್ ಅಂತ ಮೆನ್ಷನ್ ಮಾಡಿದ್ದೀವಿ, ಒಟ್ಟು ಆಧಾರ್ ಕಾರ್ಡ್ ಇಟ್ಕೊಂಡಿರಿ. ಆ್ಯಂಡ್ ಅದಾದ ತಕ್ಷಣ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಅಂತ ಬರ್ತವೆ. ಕೆಲವು ಫಾರ್ ಎಕ್ಸಾಂಪಲ್ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಒಳಗೆ ಸೀಟ್ ಸಿಕ್ಕಿರ್ತದೆ, NCC, ಸ್ಪೋರ್ಟ್ಸು, ಮತ್ತು ಇನ್ನೂ ಬೇರೆ ಬೇರೆ ಭಾಳಷ್ಟು ಇದ್ರು ನೋಡಿ, ಎಕ್ಸಿಡಿಮೆನ್ಸ್ ಅವೆಲ್ಲ. ಆ ಥರದಲ್ಲಿ ಕೂಡ ಸೀಟ್ ಸಿಕ್ಕಿರ್ತವೆ ಹುಡುಗರು. ಅದನ್ನ ಯಾರೆಲ್ಲ ಎಲಿಜಿಬಲ್ ಮಾಡ್ಕೊಂಡಿರ್ತದೆ, ಅದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟನೋ ಈ ಥರದ್ದು ಯಾರೆಲ್ಲ ಇರ್ತಾರೋ ಸ್ಪೆಷಲ್ ಕ್ಯಾಟಗರಿ ಒಳಗೆ ಅವನು ಕೂಡ ನೀವು ಇಟ್ಕೋಬೇಕಾಗ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಬೇರೆ ಬೇರೆ ಅದರ್ ರಿಸರ್ವೇಷನ್ ಇರ್ತದೆ, ಲೈಕ್ ಮೈನಾರಿಟಿ ರಿಸರ್ವೇಷನ್ ಇದೆ ನಿಮಗೂ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಹೊರನಾಡು ಗಡಿನಾಡು ಇರ್ತೀರ. ಆ್ಯಂಡ್ ಅದೇ ರೀತಿಯಾಗಿ ಲಿಂಗ್ವಿಸ್ಟಿಕ್ಕು ಎಲ್ಲ ಬೇರೆ ಬೇರೆ ಬರ್ತಾವೆ ನೋಡಿ, ಎಲ್ಲನೂ ಕೊಡ್ರಿ. ಅಂಥವೆಲ್ಲನೂ ಕೂಡ ಇಟ್ಕೋಬೇಕು. ಅವೆಲ್ಲನೂ ಕೂಡ ಯಾರೆಲ್ಲ ಇದ್ದವ್ರು ಮಾತ್ರ, ಓಕೆ, ಇದ್ದವ್ರು ಮಾತ್ರ, ಇಲ್ದವ್ರು ಬೇಕಾಗಿಲ್ಲ. ಇವೆಲ್ಲ ಅಪ್ಲಿಕೇಬಲ್ ಆಯಿತಾ, ಇವೆಲ್ಲ ಅಪ್ಲಿಕೇಬಲ್. ಇವು ಇದ್ದವ್ರು ಮಾತ್ರ ಅಪ್ಲಿಕೇಬಲ್ ಅಂತಂದರೆ ಇದ್ದವ್ರು ಮಾತ್ರ. ಇವ್ನು ಬರ್ದಿಲ್ಲ ಅಷ್ಟೇ, ಇವು ಕೂಡ ಅಪ್ಲಿಕೇಬಲ್ ಅಷ್ಟೇ. ಓಕೆ, ಇವು ಕೂಡ ಬರೆದಿರ್ತಕ್ಕಂಥದ್ದು 3 ಅಪ್ಲಿಕೇಬಲ್, ಇದ್ದವ್ರು ಮಾತ್ರ. ಇದ್ರ ಬಗ್ಗೆ ಅಷ್ಟೊಂದು ಭಾಳ ತಲೆ ಕೆಡಿಸ್ಕೊಬಿಡ್ರಿ. ಡೊಮಿಸೈಲ್ ಸರ್ಟಿಫಿಕೇಟ್ ಇಲ್ಲದೆ ಇದ್ರೂ ಸದ್ಯಕ್ಕೆ ಅಡ್ಮಿಷನಿಗೆ ನಡೀತದ. ಬಟ್ ಭಾಳಷ್ಟು ಒಂದು ಕಾಲೇಜ್ ಸ್ಟ್ರಿಕ್ಟಾಗಿ ಕೇಳಿದರೂ ಕೂಡ ಅಡ್ಮಿಷನ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಏನು ಮಾಡಲ್ಲ. ಓಕೆ, ಈ ಉಳಿದಿದ್ದು ರಿಮೈನಿಂಗ್ ಹತ್ರ ಇವಿರಲೇಬೇಕು. ಆ್ಯಂಡ್ ಇವೆಲ್ಲನೂ ಕೂಡ ಇಷ್ಟು ಎಲ್ಲ ತೊಗೊಂಡಾದ ನಂತರ, ಓಕೆ, ಇವನ್ನೆಲ್ಲನೂ ಕೂಡ ತಗೊಂಡು ಅಂದ್ರೆ ಎಲ್ಲನೂ ಕೂಡ ನಿಮ್ಮ ಹತ್ರ ಒರಿಜಿನಲ್ ಇಟ್ಕೊತಿದ್ದೀರ ಅಂತಂದರೆ ಒಂದು 3 ಸೆಟ್, ಓಕೆ, 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊರಿ. ಇವನ್ನ 3 ಸೆಟ್ ಜೆರಾಕ್ಸ್ ಆದ ತಕ್ಷಣ ಆ 3 ಸೆಟ್ಗೂ ಕೂಡ ಗೆಜೆಟೆಡ್ ಆಫೀಸರ್ ಸೈನ್ ಬೇಕಂತ ಅಂತೀವಿ. ಹೂ ಇಸ್ ದ ಗೆಜೆಟೆಡ್ ಆಫೀಸರ್ ಅಂತ ಕೇಳ್ಬೋದು ನೀವು. ಅಂದರೆ ಸರ್ಕಾರಿ ನೌಕರಿ ಮಾಡಿರ್ತಕ್ಕಂಥ ಯಾವುದೇ ಸ್ಟೂಡೆಂಟ್, ಯಾವುದೇ ವ್ಯಕ್ತಿ ಇರ್ಬೋದು, ಅವ್ರು ಏನಂತಂದರೆ ಗೆಜೆಟೆಡ್ ಆಫೀಸರ್ ಆಗ್ತಾರೆ. ಬಟ್ ಎಲ್ಲರೂ ಕೂಡ ಬರೋಲ್ಲ. ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ ಲೈಕ್ ಎಕ್ಸಾಂಪಲ್ ನಿಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಹೋಗ್ಬೋದು ನೀವು, ಅಥವಾ ನಿಮ್ಮ PUC ಪ್ರಿನ್ಸಿಪಲ್ ಹತ್ರ ಹೋಗ್ಬೋದು. ಅಥವಾ PUC ಏನಿ ಲೆಕ್ಚರರ್ ಆದರೂ ಕೂಡ ನಡೀತದ. ಡಿಗ್ರಿ ಏನಿ ಲೆಕ್ಚರರ್ ಅಲ್ಲೂ ಕೂಡ ಪ್ರಿನ್ಸಿಪಲ್ ಹತ್ರ ಹೋಗ್ಬೋದು. ಲೈಕ್ ನೀವು ಹಂಗೆಲ್ಲ ಹೋಗ್ಲಿಪ್ಪ, ನಿಮ್ಮ ಒಂದು ಯಾರಾದರೂ ಟ್ರಾಫಿಕ್ ಪೊಲೀಸ್ ಆಫೀಸರ್ ಇರ್ತಾರೋ ಅವ್ರ ಹತ್ರ ಹೋದ್ರೂ ಕೂಡ ನಡೀತದ. ಅಥವಾ ನಿಮ್ಗೆ ಏನಪ್ಪ ಈಸಿ ಸಿಗೋರು ಯಾರು ಅಂತಂದರೆ ಕಾಲೇಜ್ಗೆ ಹೋಯ್ತು ಅಂತಂದರೆ ಪ್ರಿನ್ಸಿಪಲ್ ಅಂದರೆ ಸಿಗ್ತಾರೆ. ಸೊ ಯಾವುದಾದ್ರೂ ಕಾಲೇಜ್ ಹೋಗ್ರಿ, ಕೇಳಿದ್ರೆ ನೋಡಿ, ಯಾವುದಾದ್ರೂ ಕಾಲೇಜ್ ಹೋಗ್ರಿ, ಅವರು ಗೆಜೆಟೆಡ್ ಆಫೀಸರ್ ಸೈನ್ ಅಂತ ಕರಿತೀವಿ, ಒಂದು ಅಟೆಸ್ಟೇಟ್ ಅಂತ ಕರಿತೀವಿ ನಾವು. ಇದಕ್ಕೆ ಅಟೆಸ್ಟೇಟ್ ಮಾಡಿಸ್ಲಿಕ್ಕೆ ಯಾರಾದರೂ ಏನಪ್ಪ ಸರ್ ಇರಲೇಬೇಕು. ಹಂಗಾಗಿ ಇವನ್ನೆಲ್ಲನೂ ಕೂಡ ಒರಿಜಿನಲ್ ತೋರಿಸ್ತೀನಿ ಅಂತಂದರೆ ಅವರು ಜೆರಾಕ್ಸ್ಗೆ ಸೈನ್ ಮಾಡಿಸ್ತಾರೆ. ಅವು ಜೆರಾಕ್ಸ್ ಕೂಡ ಒರಿಜಿನಲ್ ಆಗಿ ಹಾಕ್ತಾವಂತ ಅರ್ಥ, ಅಷ್ಟೇನಿಲ್ಲ. ಸೊ ನಿಮ್ಮ ಕಾಲೇಜಲ್ಲಿ ಮೇ ಬಿ ಕೆಲವೊಂದು ಕಾಲೇಜಲ್ಲಿ 2 ಸೆಟ್ ಕೇಳ್ಬೋದು, ಮೇ ಬಿ 2 ಸೆಟ್ ಕೇಳ್ತಾರೆ ಆಲ್ಮೋಸ್ಟು. ಬಟ್ ಯಾವುದಕ್ಕೆ ಇರಲಿ ಅಂತ ನಿಮಗೆ ಒಂದು ಸೇಫ್ಟಿಗೋಸ್ಕರ 3 ಸೆಟ್ ಅಂತ ಹೇಳಿದೆ. ಮಾಡ್ತಾ ಇರ್ತಾರೆ, ಇನ್ನೊಂದು ಸೆಟ್ ಇಟ್ಕೊಂಬರಿ. ಆ್ಯಂಡ್ ಯಾವುದಕ್ಕೂ ನಾನು ನಿಮ್ಗೆ ಹೇಳೋದಷ್ಟೇ, ಇವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಒರಿಜಿನಲ್ಲು ಒಂದೊಂದು ಫೋಟೋ ತೆಗೆದು ನಿಮ್ಮ ಹತ್ರ ಇಟ್ಕೊಂಬಿಡಿ. ಯಾಕಂತಂದರೆ ಕಾಲೇಜ್ಗೆ ಕೊಟ್ಟಾಗ ಒಂದು 4 ವರ್ಷನೂ ಕೂಡ ನಿಮಗೆ ಮುಗಿಯೋವರೆಗೂ ಕೂಡ ಕಾಲೇಜಲ್ಲೇ ಇಟ್ಕೊಂಡ್ಬಿಡ್ತಾರೆ ಇವನ್ನೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್, ಆಯಿತಾ. ನಿಮಗೆ ಬೇಕಾದಾಗ ಕೇಳಿದರೆ ಕೊಡ್ತಾರೆ, ಹಂಗಂತಲ್ಲ. ಬಟ್ ಪದೇ ಅದಕ್ಕೊಂದು ಲೆಟ್ರ್ ಬರೀಬೇಕು, ಇಸ್ಕೋಬೇಕು, ಮತ್ತೆ ವಾಪಸ್ ಕೊಟ್ಟ ಮ್ಯಾಗ ಅದಕ್ಕೊಂದು ಸಿಗ್ನೇಚರ್ ಎಲ್ಲ ಕತೆ ಇರ್ತದೆ. ಒಂದು ಫೋಟೋ ಹೊಡೆದು ಇಟ್ಕೊಂಡ್ಬಿಟ್ರೆ ಅಂದ್ರೆ ನೀಟಾಗಿ ನಿಮ್ಮ ಕಡೆ ಒಂದು ಎಲ್ಲಾದರೂ ಕೂಡ ಅಂದರೆ ಶೇರ್ ಮಾಡಿ, ನಿಮ್ಮ ಕಡೆ ಪೇರೆಂಟ್ಸ್ ಕಡೆನೂ ಎಲ್ಲರೂ ಒಂದು ಕಡೆ ಎಲ್ಲ ಕೂಡ ಗ್ಯಾಲರಿಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎನಿ ಟೈಮ್, ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ ಸ್ಕಾಲರ್ಶಿಪ್ದಾಯಿತು, ಹಾಸ್ಟೆಲ್ದಾಯಿತು, ಬೇರೆ ಬೇರೆ ಯಾವುದಾದ್ರೂ ಸ್ಕೀಮ್ಸ್ಗಳು, ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ, ಅವಕ್ಕೆಲ್ಲನೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ತೊಂದರೆ ಬರೋಲ್ಲ. ಪದೇ ಲೆಕ್ಚರ್ನ ಕೇಳೋದಾಯಿತು, ಏನೂ ಸಮಸ್ಯೆ ಬರೋಲ್ಲ. ಓಕೆ, ಸೊ ಹಂಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಡೋ ಜೊತೆಗೆ ಒಂದು ಜೆರಾಕ್ಸ್ ಕೂಡ ಇರ್ತದೆ ನಿಮ್ಮ ಹತ್ರ. ಅದ್ರ ಜೊತೆ ಫೋಟೋನು ಕೂಡ ಒರಿಜಿನಲ್ ಫೋಟೋ ಹೊಡೆದು ಇಟ್ಕೊಂಡಿರಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ಇದಿಷ್ಟು ಸ್ವಲ್ಪ ಕ್ಲಾರಿಫಿಕೇಷನ್ ಆಯಿತು ಅಂತ ಅಂತೀನಿ. ಇನ್ನೂ ಕೂಡ ಡೌಟ್ಸ್ ಇತ್ತಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಸರಿ, ಥ್ಯಾಂಕ್ ಯು, ಬಾಯ್.